ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರ. ಇವತ್ತು ನಾವು ಡಿ ಗ್ರೂಪ್ BDA ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ತೀವಿ. ಗ್ರೌಂಡ್ ಫ್ಲೋರ್ನಲ್ಲಿ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ MS CNC ಕಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರೋದು. ಹಾಗೆ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಕೂಡ ಮಾಡಿದ್ದಾರೆ. ಥರ್ಡ್ ಫ್ಲೋರ್ನಲ್ಲಿ ಕೂಡ ನಿಮಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಬಂದು MS ಗೇಟಿಂದ ಕವರ್ ಮಾಡಿದ್ದಾರೆ. ಸೆಂಟರ್ನಲ್ಲಿ CNC ಕಟಿಂಗ್ ಶೀಟ್ ಮತ್ತು ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಸ್ಲೈಡಿಂಗ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದ ನಮಗೆ ಮೊದಲು ಸಿಗೋದು ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗ್ ಏರಿಯಾ ಗೇಟ್ ನೀವು ನೋಡ್ಬೋದು, ಸ್ಲೈಡಿಂಗ್ ಮಾಡಿರುವಂಥದ್ದು. ಇದು ವಾಲ್ ಸೈಡಿಗೆ ಸ್ಲೈಡಿಂಗ್ ಹಾಕುವಂಥದ್ದು. ಒಂದು ಓಪನ್ ಟೈಪ್ ಮಾಡಿ ಸಿಂಗಲ್ ಶಟರ್, ಮಿಕ್ಕಿದ್ದು ಸ್ಲೈಡಿಂಗ್ ಮಾಡಿರುವಂಥದ್ದು. ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ. ಇದು ಬಂದು ನಿಮಗೆ ಸಿಲಿಂಡರ್ ಸೈಡ್ ಇದಕ್ಕೆ ಮಾಡಿರುವಂಥದ್ದು. MS ಇಂದ ಗೇಟ್ ಕೂಡ ಮಾಡಿದ್ದಾರೆ. ಲಿಫ್ಟ್ ಫೆಸಿಲಿಟಿ ಕೂಡ ಸಿಗುತ್ತೆ. ಲಿಫ್ಟ್ ವಾಲ್, ಫ್ರಂಟ್ ವಾಲ್ ಬಂದು ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಪ್ಯಾಸೇಜಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಒಂದು ಪಾರ್ಕಿಂಗ್ ಫ್ಲೋರಿಂಗ್ ಬಗ್ಗೆ ಹೇಳೋದಾದ್ರೆ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಪಾರ್ಕಿಂಗ್ ಸ್ಪೇಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 3 ಕಾರ್ ಹಾಗೆ 8ರಿಂದ 10 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಮೈನ್ ಡೋರ್ ಸಿಗುವಂಥದ್ದು. ಸ್ಟೆಪ್ಸಲ್ಲಿ ನಿಮಗೆ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಸರ್ ಬಂದು ರಾಕ್ ಕಾರ್ನೆಟ್ ಯೂಸ್ ಮಾಡಿರುವಂಥದ್ದು. ಹಾಗೆ ವಾಲ್ ಬಂದು ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಏನಾದರೂ ಒಂದು ಶೋಪೀಸ್ ಇಡೋ ಥರ ಹಾಕೋ ಥರ ಒಂದು ವಾಲ್ ಮಾಡಿರುವಂಥದ್ದು. ಇಲ್ಲಿ ನ್ಯಾಚುರಲ್ ಸ್ಟೋನ್ ಕೂಡ ಹಾಕ್ಬೋದು. ರೈಸರ್ ಬಂದು ರಾಕ್ ಕಾರ್ನೆಟ್ ಹಾಕಿರುವಂಥದ್ದು. ಹಾಗೆ ಲ್ಯಾಂಡಿಂಗ್ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದು SS ಟ್ಯೂಬ್ ಹಾಗೆ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡುವಂಥದ್ದು. ಇಲ್ಲಿ ಫ್ರಂಟ್ ರೈಲಿಂಗ್ಸ್ ಈ ಕಡೆ MS ಇಂದ ಕವರ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಫಾಲ್ ಸೀಲಿಂಗಲ್ಲಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು, ಇಟಾಲಿಯನ್ ಮಾರ್ಬಲಿಂದ. ಮೇನ್ ಡೋರ್ ಬಗ್ಗೆ ಹೇಳಿದ್ರೆ ಮೇನ್ ಡೋರ್ ಬಂದು ಪೂರ್ತಿ ನಿಮಗೆ 2 ಕಡೆ ಫಿಕ್ಸೆಡ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಈ ಕಡೆ ಒಂದು 3 ಶಟರ್ ವಿಂಡೋ ಬರುವಂಥದ್ದು. ಸೆಂಟರ್ನಲ್ಲಿ ಡೋರ್ ಮಾಡಿರುವಂಥದ್ದು ಮೇನ್ ಡೋರ್. ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರುವಂಥ ಮೇನ್ ಡೋರ್ ಇದು. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲಿ ನಾವು ಮೇನ್ ಡೋರ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ನೀವು ಒಳಗೆ ಎಂಟ್ರಿ ಆದರೆ ಮೇನ್ ಡೋರ್ ಪಕ್ಕದಲ್ಲೇ ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ಡೋರ್ನ ಈ ಕಡೆ ಬಂದು ನಿಮಗೆ ಒಂದು 3 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಮೇಲೆ ಫಿಕ್ಸೆಡ್ ವಿಂಡೋ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದ್ರೆ POP ಮತ್ತೆ ವಿನಿಯರ್ ಹಾಗೆ ಚಾರ್ಕೋಲ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ಲೈಟ್ಸ್ ನಿಮಗೆ ಕಾಣ್ತಾ ಇರೋದು ಟ್ಯೂಬ್ ಲೈಟ್ಸ್. ಇಲ್ಲಿ ನಿಮಗೆ ಗ್ಲಾಸ್ ಬರುವಂಥದ್ದು. ಇಲ್ಲಿ ಇನ್ನು ಗ್ಲಾಸ್ ಇನ್ಸ್ಟಾಲ್ ಆಗಿಲ್ಲ, ಇಚಿಂಗ್ ಗ್ಲಾಸ್ ಬರುತ್ತೆ. ಪೂರ್ತಿ ಪಾಲಿಶ್ಡ್ ವಿನಿಯರೇ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೆಂಟರ್ನಲ್ಲಿ ಮಾತ್ರ ಚಾರ್ಕೋಲ್ ಶೀಟ್ ಯೂಸ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಇದು ಚಾರ್ಕೋಲ್ ಶೀಟ್, ರಾಫ್ಟರ್ ಡಿಸೈನ್ ಇರುವಂಥದ್ದು ಚಾರ್ಕೋಲ್ ಶೀಟ್ ಇದೆ. TV ಕ್ಯಾಬಿನೆಟ್ನ ಪಕ್ಕದಲ್ಲಿ ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಮೇಲೆ ಫಿಕ್ಸೆಡ್ ವಿಂಡೋ ಇರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಎಲ್ಲ ಪೇಂಟ್ ಐಟಮ್ ಸ್ಟಫ್ ಆಗಿರುವಂಥದ್ದು.
ಹೋಗ್ಲಿಕ್ಕಾಗಲ್ಲ. ಇದ್ರ ಪಕ್ಕದಲ್ಲಿ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ವಾಲ್ ಬಂದು ಮಾರ್ಬಲ್ ಇಂದ, ಇಟಾಲಿಯನ್ ಮಾರ್ಬಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಬಂದು ನಿಮಗೆ ಸ್ಟೇರ್ ಕೇಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಪಕ್ಕದಲ್ಲಿ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಆರ್ಚ್ ಬಂದು ಬರ್ಮಾಟಿಕ್ ಇಂದ ಮಾಡಿರೋಂಥ ಆರ್ಚ್ ಇದು. ಡೋರ್ ಮತ್ತೆ ವಾಸ್ಕಲ್ ಕೂಡ ಬರ್ಮಾಟಿಕ್ ಇಂದಾನೆ ಮಾಡಿರೋಂಥದ್ದು. ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಪೂಜಾ ರೂಮ್ ವಾಲ್ ಬಗ್ಗೆ ಹೇಳೋದಾದ್ರೆ ವೈಟ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ವಾಲ್ ಅಲ್ಲಿ. ಹಾಗೆ ಒಂದು ಸ್ಲ್ಯಾಬ್ ಮಾಡಿರುವಂಥದ್ದು ಇಲ್ಲಿ ಪೂಜಾ ಐಟಮ್ಸ್ ಇಡೋದಕ್ಕೆ. ಮೇಲೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಸೆಂಟರ್ ನಲ್ಲಿ ಗ್ಯಾಪ್ ಕಾಣ್ತಾ ಇರ್ಬೋದು ನಿಮಗೆ, ಅದು ಬಂದು ನಿಮಗೆ ಇಚಿಂಗ್ ಗ್ಲಾಸ್ ಬರುತ್ತೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಆರ್ಚ್ ಮಾಡಿದ್ದಾರೆ ಶೋ ಪೀಸಸ್ ಇಡೋದಕ್ಕೆ. ಆರ್ಚ್ ಅಲ್ಲಿ ಒಳಗೆ ಎಂಟ್ರಿ ಆದ್ರೆ ನಮಗೆ ಬಲಗಡೆ ಬೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಡೈನಿಂಗ್ ಏರಿಯಾನಲ್ಲಿ ಒಂದು 2 ಶಟರ್ ಟೀಕುಡ್ ವಿಂಡೋ ಕೊಟ್ಟಿದ್ದಾರೆ. ಹಾಗೆ ವಿನಿಯರ್ ಇಂದ ಬೀಡಿಂಗ್ ಮಾಡಿರುವಂಥದ್ದು, ಫ್ರೇಮ್ ಮಾಡಿರುವಂಥದ್ದು. ಇಲ್ಲಿ ಆರ್ಚ್ ನೀವು ಹೊರಗಡೆಯಿಂದ ನೋಡಿದ್ರೆ ಆರ್ಚಲ್ಲಿ ನೀವು ಶೋ ಪೀಸಸ್ ಇಡ್ಬೋದು. ಹಾಗೆ ನಿಮಗೆ ಈ ಕಡೆ ನಿಮಗೆ ಕ್ರಾಕರಿ ಯೂನಿಟ್ ಸಿಗುವಂಥದ್ದು, 2 ಕಡೆ ಕ್ರಾಕರಿ ಯೂನಿಟ್ ಸಿಗುತ್ತೆ. ಹಾಗೆ ಈ ಆರ್ಚ್ ಒಳಗಡೆ ಎಂಟ್ರಿ ಆದರೆ ನಮಗೆ ಕಿಚನ್ ಏರಿಯಾ ಸಿಗುತ್ತೆ, ಓಪನ್ ಕಿಚನ್ ಏರಿಯಾ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿದ್ದಾರೆ. ಹಾಗೆ 20 mm ನ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿರುವಂಥದ್ದು. ವಾಲ್ ಅಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಮಾಡಿದ್ದಾರೆ. ಒಂದು ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಕೊಟ್ಟು ಮೇಲ್ಗಡೆ ಫಿಕ್ಸೆಡ್ ವಿಂಡೋಸ್ ಮಾಡಿರುವಂಥದ್ದು. ಈ ಕಡೆ ನೋಡಿದ್ರೆ ನಿಮಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಸಿಗುವಂಥದ್ದು ಸ್ಟೋರೇಜಸ್ಗೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲೂ ಕೂಡ ವಿನಿಯರ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಡೈನಿಂಗ್ ಏರಿಯಾನಲ್ಲಿ ಕೂಡ ನಿಮಗೆ ವಿನಿಯರ್ ಇಂದಾನೆ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಹಾಗೆ ಈ ಕ್ರಾಕರಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ಗೆ ಡೋರ್ ಕೊಟ್ಟಿರುವಂಥದ್ದು. ನಿಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಇದು ಕೂಡ ನಿಮಗೆ ಟೀಕುಡ್ ಡೋರ್ ಯೂಸ್ ಮಾಡಿರುವಂಥದ್ದು ಯುಟಿಲಿಟಿ ಕೂಡ. ಡೈನಿಂಗ್ ಪಕ್ಕದಲ್ಲಿ ನಿಮಗೆ ಬೆಡ್ರೂಮ್ಗೆ ಡೋರ್ ಸಿಗುವಂಥದ್ದು. ಎಲ್ಲ ಬೆಡ್ರೂಮ್ಸ್, ಬಾತ್ರೂಮ್ಸ್ ಪ್ರತಿಯೊಂದರಲ್ಲೂ ನಿಮಗೆ ಟೀಕುಡ್ ಫ್ರೇಮ್ ಹಾಗೆ ಟೀಕುಡ್ನ ಡೋರ್ ಯೂಸ್ ಮಾಡಿರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ವಿಂಡೋ ಬರುವಂಥದ್ದು. ಡೋರ್ ಪಕ್ಕದಲ್ಲಿ ನಿಮಗೆ ಒಂದು 3 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಆಪೋಸಿಟ್ ನಿಮಗೆ ಮತ್ತೆ ಒಂದು 2 ಶಟರ್ ವಿಂಡೋ ಸಿಗುತ್ತೆ, ಮೇಲೆ ಫಿಕ್ಸೆಡ್ ಕೂಡ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಪಕ್ಕದಲ್ಲಿ ಬಾತ್ರೂಮ್ ಸಿಗುವಂಥದ್ದು, ಕಾಮನ್ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಟೈಲಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ರೆ 10 feet ರೂಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಹಾಗೆ ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಇದು ಕಮೋಡ್ಗೋಸ್ಕರ ಮಾಡಿರೋದು. ಆ ಕಡೆ ನಿಮಗೆ ವೆಟ್ ಏರಿಯಾ ಬರುತ್ತೆ. ಇಲ್ಲಿ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಪೂಜಾ ರೂಮ್ ಪಕ್ಕದಲ್ಲಿರೋ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಬೆಡ್ರೂಮ್ ಸಿಗುವಂಥದ್ದು ಸೆಕೆಂಡ್ ಫ್ಲೋರ್ನಿಂದ. ಸ್ಟೆಪ್ಸ್ ಅಲ್ಲಿ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರುವಂಥದ್ದು ಇಂಟೀರಿಯರ್ ಸ್ಟೆಪ್ಸ್ ಅಲ್ಲಿ. ಇಲ್ಲಿ ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ಎಂಟ್ರಿ ಆದರೆ ನಮಗೆ ಒಂದು ಇಲ್ಲೂ ಕೂಡ ದೊಡ್ಡದಾದಂಥ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಒಂದು ಟಿವಿ ಕ್ಯಾಬಿನೆಟ್ ಕೂಡ ಮಾಡಿರುವಂಥದ್ದು ಇಲ್ಲಿ. ಇದು ಕೂಡ ವಿನಿಯರ್ ಇಂದಾನೆ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್. ಇಲ್ಲಿ ನಿಮಗೆ ಈ ಲಿವಿಂಗ್ ನಲ್ಲಿ ಒಂದು 3 ಶಟರ್ ಹಾಗೆ ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುವಂಥದ್ದು, ಮೇಲೆ ಫಿಕ್ಸೆಡ್ಸ್ ಕೂಡ ಇದೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ POP ಮತ್ತೆ ವಿನಿಯರ್, ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿ
ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋವಂಥದ್ದು ಇಲ್ಲಿ. ಹಾಗೆ ನಿಮಗೆ SS ಮತ್ತು ಟಫನ್ ಗ್ಲಾಸ್ನ ರೈಲಿಂಗ್ಸ್ ಮಾಡಿದ್ದಾರೆ. ಸ್ಟೇರ್ಕೇಸ್ನ ಸೆಂಟರ್ನಲ್ಲಿ ನಿಮಗೆ ಲಿಫ್ಟ್ ರೂಮ್ ಬರುವಂಥದ್ದು, ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ನ ವಾಲ್ಸ್ ಪೂರ್ತಿ ನಿಮಗೆ ಎಲ್ಲ ಕಡೆ ಮಾರ್ಬಲಿಂದಾನೆ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಲಿಫ್ಟ್ ಏರಿಯಾ ಪಕ್ಕದಲ್ಲೇ ನಿಮಗೆ ಮಾಸ್ಟರ್ ಬೆಡ್ರೂಮ್ಗೆ ಡೋರ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮಲ್ಲಿ ನೀವು ನೋಡಿದ್ರೆ 2 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಮೇಲೆ ಫಿಕ್ಸೆಟ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಕಾಟ್ ಕೂಡ ಮಾಡಿರುವಂಥದ್ದು. ಕಾಟ್, ಹೆಡ್ ಬೋರ್ಡ್ ಮತ್ತೆ ಫಾಲ್ ಸೀಲಿಂಗ್ ಎಲ್ಲ ನಿಮಗೆ ವಿನಿಯರ್ ಇಂದಾನೆ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ನೀವು ಗಮನಿಸ್ಬೋದು. ಹಾಗೆ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ದೊಡ್ಡದಾದಂಥ ಒಂದು ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಎಲ್ಲ ಪೂರ್ತಿ ಮನೆಯಲ್ಲಿ ನಿಮಗೆ ಎಲ್ಲೂ ಲ್ಯಾಮಿನೇಟ್ಸ್ ಯೂಸ್ ಮಾಡಿಲ್ಲ, ಪೂರ್ತಿ ವಿನಿಯರೇ ಯೂಸ್ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್. ಹಾಗೆ ನಿಮ್ಗೊಂದು 3 ಡೋರ್ನ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ ಡ್ರಾಯರ್ಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡ್ಬೋದು ನೀವು. ಇಲ್ಲಿ ನಿಮಗೆ CNC ಕಟ್ಟಿಂಗ್ನ ಶೀಟ್ಸ್ ಯೂಸ್ ಮಾಡ್ತಾರೆ, ಇನ್ನು ಇನ್ಸ್ಟಾಲ್ ಆಗಿಲ್ಲ ಅದು. ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಸೈಜಸ್ ಕೂಡ ನಿಮಗೆ ತುಂಬಾ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಎಲ್ಲ ಬಾತ್ರೂಮ್ ಫ್ಲೋರಿಂಗ್ಸ್ ಅಲ್ಲಿ ನಿಮಗೆ ಟೈಲ್ಸ್ ಯೂಸ್ ಮಾಡಿಲ್ಲ, ಎಲ್ಲ ನಿಮಗೆ ಆಂಟಿ ಸ್ಕಿಡ್ ಲಪೋತ್ರ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಮತ್ತೆ ಲಿವಿಂಗ್ ಕಡೆ ಬಂದು ನಾವು ಬಲಕ್ಕೆ ತಿರುಗಿದ್ರೆ ಟಿವಿ ಕ್ಯಾಬಿನೆಟ್ನ ಪಕ್ಕದಲ್ಲಿ ಮತ್ತೊಂದು ರೂಮ್ ಸಿಗುತ್ತೆ. ಈ ರೂಮ್ನಲ್ಲಿ ಕೂಡ ನಿಮಗೆ ಕಾಟ್ಸ್ ರೆಡಿ ಇರುವಂಥದ್ದು. ಕಾಟ್ಸ್, ಹೆಡ್ ಬೋರ್ಡ್ ಮತ್ತೆ ಫಾಲ್ ಸೀಲಿಂಗ್ ಪೂರ್ತಿ ಒಂದೇ ಪೀಸಲ್ಲಿ ಮಾಡಿರುವಂಥದ್ದು. ಇದು ಎಲ್ಲ ವಿನಿಯರೇ ಯೂಸ್ ಮಾಡಿ ಮಾಡಿರುವಂಥದ್ದು, ಇದು ಪಾಲಿಶ್ಡ್ ವಿನಿಯರ್. ಹಾಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಒಂದು ಸ್ಟಡಿ ಟೇಬಲ್ ಸಿಗುವಂಥದ್ದು. ಇಲ್ಲಿ ಬುಕ್ ರ್ಯಾಕ್ ಆಗುತ್ತೆ ಮತ್ತೆ ಸ್ಟಡಿ ಟೇಬಲ್ ಸಿಗುತ್ತೆ. ಈ ವಾಲ್ ಪೂರ್ತಿ ನಿಮಗೆ ಒಂದು ವಾಲ್ ಪೂರ್ತಿ ನಿಮಗೆ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. ಇಲ್ಲಿ ಇದರಲ್ಲಿ ನಿಮಗೆ 6 ಡೋರ್ಸ್ನ ಒಂದು ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಈ ಸೆಂಟರ್ ಡೋರ್ನಲ್ಲಿ ಎಂಟ್ರಿ ಆದರೆ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ನೋಡ್ಬೋದು ನೀವು, ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಬಲಕ್ಕೆ ತಿರುಗಿದ್ರೆ ಬಾಲ್ಕನಿ ಸಿಗುವಂಥದ್ದು. ಬಾಲ್ಕನಿ ಡೋರ್, ಪ್ರತಿಯೊಂದು ಡೋರ್ ಕೂಡ ನಿಮಗೆ ಟೀಕುಡ್ ಅಲ್ಲೇ ಮಾಡಿರುವಂಥದ್ದು. ಈ ಬಿಲ್ಡಿಂಗ್ನಲ್ಲಿ ಎಲ್ಲೂ ನಿಮಗೆ ರೆಡಿ ಡೋರ್ಸ್ ಹಾಗೆ ಬೇರೆ PVC WPC ಡೋರ್ಸ್ ಯಾವುದು ಯೂಸ್ ಮಾಡಿಲ್ಲ. ಇಲ್ಲಿ ಬಾಲ್ಕನಿ ನೋಡೋದಾದ್ರೆ ಫ್ಲೋರಿಂಗ್ ಅಲ್ಲಿ ಬಂದು ಆಂಟಿ ಸ್ಕಿಡ್ ಲಪೋತಾ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ವಾಲ್ ಬಂದು ಟೈಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗ್ ಡಿಸೈನ್ ನಲ್ಲಿ. ರೈಲಿಂಗ್ ಬಂದು SS ಟ್ಯೂಬ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಈಸ್ಟ್ ಫೇಸಿಂಗ್ ನಲ್ಲಿ ಬರುವಂತ ಬಾಲ್ಕನಿ ಇದು. ನಿಮಗೆ ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿ 5 ರಿಂದ 6 ಜನ ಕೂತ್ಕೋಬಹುದು. ಇಲ್ಲಿಂದ ಮತ್ತೆ ನಾವು ಸ್ಟೇರ್ ಕೇಸ್ ಅಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಥರ್ಡ್ ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. ಥರ್ಡ್ ಫ್ಲೋರ್ ಕೂಡ ನಿಮಗೆ ಒಂದು ದೊಡ್ಡದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ನಿಮಗೆ ಒಂದು 3 ಶೀಟರ್ ಹಾಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಮೇಲೆ ಫಿಕ್ಸೆಡ್ ವಿಂಡೋಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಲಿಫ್ಟ್ ನಿಮಗೆ ಈ ಫ್ಲೋರ್ ಕೂಡ ಲಿಫ್ಟ್ ಫೆಸಿಲಿಟಿ ಇರುವಂಥದ್ದು. ಮನೆಯ 4 ಫ್ಲೋರ್ಗಳಿಗೆ 3 ಫ್ಲೋರ್ಗಳಿಗೆ ಲಿಫ್ಟ್ ಫೆಸಿಲಿಟಿ ಇದೆ. ಇಲ್ಲಿ ನಿಮಗೆ ಈ ಡೋರಲ್ಲಿ ಎಂಟ್ರಿ ಆದರೆ ನಿಮಗೆ
ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು ಇಲ್ಲಿ. ಈ ರೂಮ್ನಲ್ಲಿ ನಿಮಗೆ 2 2 ಶೀಟರ್ನ ಟೀಕುಡ್ ವಿಂಡೋ ಯೂಸ್ ಮಾಡಿದ್ದಾರೆ. ವಿಂಡೋ ಮಾಡಿರುವಂಥದ್ದು ಇಲ್ಲಿ. ಇದು ನೀವು ಹೋಮ್ ಥಿಯೇಟರ್ ರೂಮ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಜಿಮ್ ರೂಮ್ ಬೇಕಾದರೂ ಮಾಡ್ಬೋದು. ಹಾಗೆ ಇದರಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುವಂಥದ್ದು. ಇಲ್ಲಿಂದ ಹೊರಗೆ ಬಂದು ಮತ್ತೆ ಬಲಕ್ಕೆ ತಿರುಗಿದ್ರೆ ನಾವು ಕೆಳಗೆ ನೋಡಿದಾಗೇನೆ ಮತ್ತೊಂದು ರೂಮ್ ಸಿಗುತ್ತೆ ಇಲ್ಲಿ. ಈ ರೂಮ್ನಲ್ಲಿ ಕೂಡ ನಿಮಗೆ ಕಾಟ್ ಮಾಡಿರುವಂಥದ್ದು. ಎಲ್ಲ ಬೆಡ್ರೂಮ್ಸಲ್ಲೂ ಕಾಟ್ ರೆಡಿ ಇದೆ. ಹಾಗೆ ಎಲ್ಲ ವಿನಿಯರಲ್ಲೇ ಮಾಡಿರುವಂಥದ್ದು. ಕಾಟ್ ಮತ್ತು ಹೆಡ್ ಬೋರ್ಡ್, ಫಾಲ್ ಸೀಲಿಂಗ್ ಪ್ರತಿಯೊಂದು ವಿನಿಯರಲ್ಲೇ ಮಾಡಿರುವಂಥದ್ದು. ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ನೋಡಿದ್ರೆ ನಿಮಗೆ 6 ಡೋರ್ಸ್ನ ಒಂದು ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಕಾಟ್ನ ಫ್ರಂಟ್ ವಾಲಲ್ಲಿ ಅಪೋಸಿಟ್ ವಾಲ್ನಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇದು ಕೂಡ ವಿನಿಯರಲ್ಲೇ ಮಾಡಿರುವಂಥದ್ದು. ಇದು ರೂಮ್ ಡೋರ್ನ ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಮಾಡಿರುವಂಥದ್ದು. ಸೈಡಲ್ಲಿ ಕೂಡ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಸ್ಟೋರೇಜಸ್ಗೆ. ಸೆಂಟರ್ನಲ್ಲಿ ಮಿರರ್ ಬರುತ್ತೆ. ಇದರ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಹೋಗಿ ಬಲಕ್ಕೆ ತಿರುಗಿದ್ರೆ ಬಾಲ್ಕನಿ ಸಿಗುತ್ತೆ. ಸೇಮ್ ಸೆಕೆಂಡ್ ಫ್ಲೋರ್ನ ಬಾಲ್ಕನಿ ಎಲ್ಲಿತ್ತೋ ಅದರ ಮೇಲೇನೆ ನಿಮಗೆ ಮತ್ತೊಂದು ಬಾಲ್ಕನಿ ಸಿಗುವಂಥದ್ದು. ಇದು ನಿಮಗೆ ಸೆಕೆಂಡ್ ಫ್ಲೋರ್ ಬಾಲ್ಕನಿಗಿಂತ ಡಬಲ್ ಇದೆ ಅಂತ ಹೇಳ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಬಂದು ನಿಮಗೆ ವಾಲಲ್ಲಿ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಗ್ರೆನೈಟ್ ಬೀಡಿಂಗ್ ಕೂಡ ಕೊಟ್ಟಿರುವಂಥದ್ದು. ಫ್ಲೋರಿಂಗ್ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಅಲ್ಲಿ SS ಟ್ಯೂಬ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ತುಂಬ ಸ್ಪೇಷಿಯಸ್ ಆಗಿರುವಂಥ ಬಾಲ್ಕನಿ ಅಂತ ಹೇಳ್ಬೋದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ PVC ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಒಳ್ಳೆ ಸಿಟ್ಔಟ್ ಏರಿಯಾ ಅಂತಾನೆ ಹೇಳ್ಬೋದು. ಇದನ್ನ ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ನಮಗೆ ಟೆರಸ್ ಎಂಟ್ರಿ ಆಗೋದಕ್ಕೆ MS ಡೋರ್ ಮಾಡಿರುವಂಥದ್ದು. ಇಲ್ಲಿ ಡೋರಿಂದ ಹೊರಗೆ ಬಂದರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಇದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಇದು ಬಂದು ಟ್ಯಾಂಕ್ ರೂಮ್ ಬರುವಂಥದ್ದು. ಮೇಲೆ 2000 ಲೀಟರ್ಸ್ನ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ತುಂಬ ದೊಡ್ಡದಾಗಿದೆ. ಇದನ್ನ ಒಂದು ಲೇಬರ್ ರೂಮ್ ಥರ ಬೇಕಾದರೂ ಯೂಸ್ ಮಾಡ್ಬೋದು. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬ್ಯಾಕ್ ಸೈಡ್ನಲ್ಲಿ ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು. ಇಲ್ಲಿ ಲ್ಯಾಡರ್ ಮಾಡಿದ್ದಾರೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಫುಲ್ಲಿ ಬಿಲ್ಟಪ್ ಏರಿಯಾ ಅಂತ ಹೇಳ್ಬೋದು. ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ಗೆ ತುಂಬ ನಿಯರ್ ಬೈ ಆಗುತ್ತೆ. ಜಸ್ಟ್ 500 ಮೀಟರ್ಸ್ ಆಗುವಂಥದ್ದು. ಇಲ್ಲಿ ಡಿ ಗ್ರೂಪ್ನ BDA ಖಾತಾ ಸೈಟ್ನಲ್ಲಿ ಕಟ್ಟಿರುವಂಥದ್ದು. BDA ಖಾತಾ ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಬರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 3,60,00,000 ಅಂದರೆ 3,60,00,000 ಕೊಟ್ಟು ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಈ ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಜೊತೆ ಸಿಟ್ಟಿಂಗ್ ತಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.